ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಸೊ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ಆ್ಯಂಡ್ ತುಂಬ ದಿನದ ನಂತರ ಮತ್ತೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ, ಬಟ್ ತುಂಬ ದಿನದಿಂದ ಕಂಟೆಂಟ್ಗಳೇನು ಹಾಕಿರಲಿಲ್ಲ. ಆ್ಯಂಡ್ ಇನ್ಮೇಲೆ ತುಂಬ ಕಂಟೆಂಟ್ಗಳನ್ನ ನಾವು ಹಾಕಬೇಕು. ಈ ಯೂಟ್ಯೂಬ್ ಚಾನಲ್ನ ಒಂದು ಒಳ್ಳೆ ಲೈಬ್ರರಿ ಥರ ಮಾಡಬೇಕು. ಆ್ಯಂಡ್ ಪಕ್ಷಿಗಳ ಬಗ್ಗೆ ಯಾರಾದರೂ ಏನೋ ಡೌಟ್ಸ್ಗಳೇನಾದರೂ ಇದ್ದರೆ, ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಕೂಡ ಸಿಗಬೇಕು ಅನ್ನೋವಂಥದ್ದು ನಮ್ಮ ಒಂದು ಟಾರ್ಗೆಟ್. ಸೊ ಇವತ್ತು ಏನಕ್ಕಪ್ಪ ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಪೆಟ್ ಸ್ಲಾಟ್ನ ಕಂಪ್ಲೀಟಾಗಿ ಪೂರ್ತಿ ಚೇಂಜ್ ಮಾಡಿದ್ದೀವಿ. ಆ್ಯಂಡ್ ಈಗ ಪೆಟ್ ಸ್ಲಾಟ್ ಬಂದು ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ದೊಡ್ಡದಾಗಿದೆ. ಸೊ ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ನೀವು ನಮ್ಮ ಚಾನಲ್ನ ಹೇಗೆ ಸಪೋರ್ಟ್ ಮಾಡ್ತಿದ್ದೀರೋ ದಯವಿಟ್ಟು ಹಾಗೇ ಸಪೋರ್ಟ್ ಮಾಡಿ, ಅದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ನೋಡ್ತಾ ಇರ್ಬೋದು ಪೆಟ್ ಸ್ಲಾಟ್ ಇವಾಗ ಫುಲ್ಲು ದೊಡ್ಡದಾಗಿದೆ ಕಂಪ್ಲೀಟಾಗಿ. ಸೊ ಒಳಗಡೆ ಏನೇನಾಗಿದೆ ಅದು ಮೇನ್ ಆ್ಯಕ್ಚುಲಿ ಇಂಪಾರ್ಟೆಂಟ್. ಸೊ ಬನ್ನಿ ಪ್ರತಿಯೊಂದು ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ಇವಾಗ ಪೆಟ್ ಸ್ಲಾಟ್ ಬಂದು ಮುಂಚೆ ಥರನೇ ಗ್ರೀನ್ರಿ ಆಗಿದೆ, ಮುಂಚೆ ಥರನೇ ಏನು ಗಾಳಿ ಆಡೋದು ಜಾಗ ಇರ್ಬೋದು, ಪ್ರತಿಯೊಂದು ಕೂಡ ಸೇಮ್ ಇದೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಬಂದ ತಕ್ಷಣ ಒಂದು ಬೋರ್ಡ್ ಕಾಣಿಸುತ್ತೆ. ಸೊ ಹಾಗೆಯೇ ಇಲ್ಲಿಗೆ ಬಂದರೆ ಇದು ಓಪನ್ ಮಾಡಿದ್ರೆ ಗೇಟು. ಸೊ ನೋಡ್ತಾ ಇರ್ಬೋದು ಇವಾಗ ಕ್ಲಾಸಾಗಿ ಆಗಿದೆ ಪೆಟ್ ಸ್ಲಾಟ್ ಇವಾಗ ಕಂಪ್ಲೀಟಾಗಿ. ಆ್ಯಂಡ್ ಹಾಗೆ ಮುಂದಕ್ಕೆ ಬಂದರೆ ನಾವು ಮಾಮೂಲಿ ಮುಂಚೆ ರೂಮ್ ಇತ್ತಲ್ಲ, ಅದು ಬರ್ಡ್ ರೂಮ್ ಅದು. ಸೊ ಹಾಗೆ ಮುಂದೆ ಬಂದರೆ ಇಲ್ಲಿ ನಾವು ಒಂದು ಸೆಕ್ಷನ್ ಮಾಡ್ಕೊಂಡಿದ್ದೀವಿ. ಸೊ ಇದೇನಪ್ಪ ಅಂತಂದರೆ ಹ್ಯಾಮ್ಸ್ಟರ್ ಆ್ಯಂಡ್ ಶುಗರ್ ಗ್ಲೈಡರ್ ಫಿಶಸ್ ಸಿಗ್ಬಾನಸ್ ಅಂತೇಳಿ. ಸೊ ಇಲ್ಲಿ ಏನಿದೆ ಅಂತ ನೋಡೋಣ. ಸೊ ಬೆಟಾ ಫಿಶಸ್ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇಡಬೇಕು ಅಂಥೇಳಿ. ಸೊ ಬೆಟಾ ಫಿಶಸ್ ಇಟ್ಟಿದ್ದೀನಿ. ಆ್ಯಂಡ್ ಶುಗರ್ ಗ್ಲೈಡರ್ಸ್ ಇದೆ ಇದರಲ್ಲಿ, ನೋಡ್ತಾ ಇರ್ಬೋದು ಎಲ್ಲ ಟೈಮ್ಡೆ ಫುಲ್ಲಿ ಟೈಮ್ಡು ಶುಗರ್ ಗ್ಲೈಡರ್ಸು. ಯಾವ್ದಾದ್ರು ಬೇಕಿದ್ರೆ ನಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ಇಗ್ವಾನ, ಇದು ಸೇಲ್ಗಂತೂ ಅಲ್ಲ, ನಮಗೆ ಮಾತ್ರ ಇದು. ಸೊ ನೋಡ್ಬೋದು ಎಲ್ಲ ಶೆಡ್ಡಿಂಗ್ ಸೀಸನ್ ಇವಾಗ. ಆ್ಯಂಡ್ ಹಾಗೆ ಕೆಳಗಡೆ ಬಂದರೆ ನಮಗೆ ಬ್ರೀಡಿಂಗ್ ಪೇರ್ಗಳಿದೆ, ಇಲ್ಲಿ ಹ್ಯಾಮ್ಸ್ಟರ್ ಬ್ರೀಡಿಂಗ್ ಪೇರ್ಗಳಿದೆ. ಓಕೆ, ಸೊ ಎಲ್ಲ ನಿದ್ದೆ ಹೊಡಿತಾ ಇದೆ. ಸೊ ಈ ಸಲ ಅಂತೂ ಬ್ರ್ಯಾಂಡಿಂಗ್ನ ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾವು, ಬಿಕಾಸ್ ಕಸ್ಟಮರ್ಸ್ ಜಾಸ್ತಿ ಬಂದಾಗ ಆರಾಮಾಗಿ ನಿಂತ್ಕೊಂಡು ಪ್ರತಿಯೊಂದು ಓದಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ಕೂಡ ಮಾಡಿದ್ದೀವಿ. ಸೊ ನೋಡ್ತಾ ಇರ್ಬೋದು ರಿಯೋಸ್ದು ಬ್ರ್ಯಾಂಡಿಂಗ್ ಇದು ಕಂಪ್ಲೀಟಾಗಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಪಕ್ಷಿಗಳನ್ನ ಸಾಕಬೇಕಂದ್ರೆ ಯಾವ ರೀತಿ ನೀವು ನೋಡ್ಕೋಬೇಕು ಅನ್ನೋದು ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತೀವಿ. ಆ್ಯಂಡ್ ನಮ್ಮದು ಕರ್ನಾಟಕ ಫಸ್ಟ್ ಹೆಲ್ಪ್ ಲೈನ್ ಸರ್ವಿಸ್ದು ಅದು ಕೂಡ ಬ್ರ್ಯಾಂಡಿಂಗ್ ಇದೆ ಇಲ್ಲಿ. ಆ್ಯಂಡ್ ಇನ್ನು ಬರ್ಡ್ ಸೆಕ್ಷನ್ಗೆ ಬರೋದಾದರೆ ನಾವು ನೋಡ್ಬೋದು ಮೇಲ್ಗಡೆ. ಸೊ ನಾನ್ ಟೈಮ್ಡ್ ಬರ್ಡ್ ಸೆಕ್ಷನ್ ಅಂತ ಹಾಕಿದ್ದೀವಿ. ಇಲ್ಲಿ ಕಂಪ್ಲೀಟಾಗಿ ಬಂದು ನಾನ್ ಟೈಮ್ಡ್ ಬರ್ಡ್ಸ್ ಇರುತ್ತೆ, ಅಂದರೆ ವೈಲ್ಡ್ ಬರ್ಡ್ಸ್ ಎಲ್ಲ ಇಲ್ಲಿರುತ್ತೆ. ಸೊ ಮೊದಲನೇದಾಗಿ ನೀವು ನೋಡ್ತಾ ಇರೋದು ಜಾವಾ ಮತ್ತು ಫಿಂಚಸ್. ಸೊ ನೋಡ್ಬೋದು ಬ್ಯೂಟಿಫುಲ್ ಆಗಿರುವಂಥ ಜಾವಾ ಮತ್ತು ಫಿಂಚಸ್ಗಳು. ಅಡಲ್ಟ್ ಪೇರ್ಸು, ಯಾರಿಗಾದ್ರೂ ಬೇಕಿದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಇರೋದು ಬಂದು ಕಾಕ್ಟೈಲ್ಗಳು, ಅಡಲ್ಟ್ ಪೇರ್ಗಳು. ತುಂಬ ಬ್ಯೂಟಿಫುಲ್ ಆಗಿದೆ ಕಲರ್ಸು. ಸೊ ನೋಡ್ತಾ ಇರ್ಬೋದು ಇದೆಲ್ಲನೂ ವೈಲ್ಡ್ ಬರ್ಡ್ಸು. ಆ್ಯಂಡ್ ನೆಕ್ಸ್ಟ್ ನೀವು ಬಜ್ಜೀಸ್ನ ನೋಡ್ಬೋದು, ಕ್ಯೂಟ್ ಆಗಿರೋ ಬಜ್ಜೀಸ್ಗಳು. ಹಾಗೆ ನೀವು ಸ್ಮಾಲ್ ಕನ್ಯೂರ್ ವೈಲ್ಡ್ ಬರ್ಡ್ಗಳನ್ನ ನೋಡ್ಬೋದು. ಇದೆಲ್ಲ ನಾನು ಬ್ರೀಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಸೊ ಯಾರ್ಯಾರು ಬ್ರೀಡಿಂಗ್ ಮಾಡೋ ಐಡಿಯಾಸ್ಗಳಿದ್ದರೆ, ಇಲ್ಲ ಕಡಿಮೆ ಬಜೆಟ್ ಇದ್ದರೆ, ಅವ್ರಿಗೆ ಪಕ್ಷಿಗಳು ಬೇಕಿದ್ದಲ್ಲಿ ನೀವು ವೈಲ್ಡ್ ಬರ್ಡ್ಸ್ನ ಪ್ರಿಫರ್ ಮಾಡ್ಬೋದು. ಸೊ ಹಾಗೆಯೇ ಆಫ್ರಿಕನ್ ಲವ್ ಬರ್ಡ್ಸ್ ಕೂಡ ಅವೈಲೇಬಲ್ ಇದೆ ನಮ್ಮಲ್ಲಿ. ಪೇರು ಪ್ರಾಪರ್ ಪೇರ್ ಇದು. ಆ್ಯಂಡ್ ಹಾಗೆ ಇಲ್ಲಿ ನೋಡೋದಾದರೆ ಪ್ರಾಡಕ್ಟ್ ಸೆಕ್ಷನ್ ಇದೆ ಕಂಪ್ಲೀಟಾಗಿ. ಸೊ ಎಲ್ಲ ಥರದ ಕೇಜಸ್ ಇರ್ಬೋದು, ಫ್ಯಾನ್ಸಿ ಕೇಜಸ್ ಇರ್ಬೋದು, ಹ್ಯಾಮ್ಸ್ಟರ್ ಕೇಜಸ್ ಇರ್ಬೋದು, ನಮ್ಮ ರಿಯೋಸ್ ಪ್ರಾಡಕ್ಟಿನ ಟಾಯ್ಸ್ ಇರ್ಬೋದು, ಆ್ಯಂಡ್ ನೋ ಇಂಟ್ರೆಸ್ಟ್ ಸಪ್ಲಿಮೆಂಟ್ಸ್ ಇರ್ಬೋದು, ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾಸ್ ಇರ್ಬೋದು, ಫುಡ್ ಇರ್ಬೋದು, ಟಾನಿಕ್ ಬ್ಲಾಕ್ ಇರ್ಬೋದು. ಆ್ಯಂಡ್ ಹೊಸ ಅಡಿಷನ್ ಬಂದು ಬೆಟಾ ಹೌಸ್ ಅಂತೇಳಿ ಬೆಟಾ ಫಿಶಸ್ಗಿರುವಂಥ ಟ್ಯಾಂಕ್ಸ್ ಇರ್ಬೋದು. ಆ್ಯಂಡ್ ಹ್ಯಾಮ್ಸ್ಟರ್ದು ವಾಟರ್ ಬಾಟಲ್ಸ್ ಇರ್ಬೋದು, ಶುಗರ್ ಗ್ಲೈಡರ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಇದನ್ನು. ಆ್ಯಂಡ್ ಹಾಗೆ ಆಲ್ಫಾವೆಟ್ ಸಪ್ಲಿಮೆಂಟ್ ಇರ್ಬೋದು, ಪಾಪ್ಯುಲರ್ ಪ್ರಾಡಕ್ಟ್ ನಮ್ಮದು. ಸೊ ಇಷ್ಟು ಕೂಡ ನಮ್ಮಲ್ಲಿ ಯಾವಾಗಲೂ ಅವೈಲೇಬಲ್ ಇದ್ದೇ ಇರುತ್ತೆ. ಆ್ಯಂಡ್ ಪ್ರೈಸಸ್ ಅಂತೂ ನೀವು ನಮ್ಮ ಪ್ರೈಸಸ್ನ ನೀವು ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಎಲ್ಲೂ. ಆ ಥರ ಪ್ರೈಸಲ್ಲಿ ತುಂಬ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ಸ್ನ ನಾವು ಕೊಡ್ತೀವಿ. ಆ್ಯಂಡ್ ಹಾಗೆ ಇಲ್ಲಿ ನೋಡ್ಬೋದು ಫುಲ್ಲು ಸ್ಟಾಕ್ಸ್ ಬಂದಿದೆ ಕೇಜಸ್ಸು, ಎಲ್ಲ ಕೇಜ್ಗಳೂ ಸ್ಟಾಕ್ಸಲ್ಲಿದೆ. ಯಾರಿಗಾದ್ರೂ ಬೇಕಿದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಾವು ಬರ್ಡ್ಸ್ ಪ್ಲೇ ಏರಿಯಾಗೆ ಬರೋಣ. ನೋಡ್ತಾ ಇರ್ಬೋದು
ಸಕ್ಕದಾಗಿ ಮಾಡಿದ್ದೀವಿ ಈ ಸಲ ಪ್ಲೇ ಏರಿಯಾ ಅಂತೂ ತುಂಬ ದೊಡ್ಡದಾಗಿದೆ. ಸೊ ಮುಂಚೆ ಏನಾಗಿತ್ತು, ಇಷ್ಟು ಮಾತ್ರ ಪೆಟ್ ಸ್ಲಾಟ್ ಇದ್ದಿದ್ದು, ಇಲ್ಲಿಗೆ ಮಾತ್ರ ಇತ್ತು. ಆ್ಯಂಡ್ ಇದ್ರೊಳಗಡೆ ಪ್ರತಿಯೊಂದು ಕೂಡ ನಾವು ಇನ್ಕ್ಲೂಡ್ ಮಾಡಿದ್ವಿ. ಈಗ ಪ್ಯೂರ್ಲಿ ಪ್ಲೇ ಏರಿಯಾ ಅಂತಲೇ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಬ್ಯಾಕ್ ಸೈಡ್ ನಾವು ಯೂಸ್ ಮಾಡಿರೋದು ಬಂದು ಇದು ಫುಲ್ಲಿ ಕ್ಲೋಸ್ಡ್ ಅಲ್ಲ, ಅದು 50% ಓಪನಿಂಗ್ ಇರುವಂಥ ನೆಟ್. ಅದು ಅದೇನು ಮಾಡುತ್ತೆ, ಗಾಳಿನೆಲ್ಲ ನೀಟಾಗಿ ಒಳಗಡೆ ಫಿಲ್ಟ್ರಾಗಿ ಕಳಿಸುತ್ತೆ. ಬಟ್ ಮಳೆ ಬಂದಾಗ ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಆ ಒಂದು ರೀತಿಯಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನೋಡ್ತಾ ಇರ್ಬೋದು, ಇಲ್ಲಿ ಆಫ್ರಿಕನ್ ಗ್ರೇ ಇದೆ, ಫುಲ್ಲಿ ಟೈಮ್ಡ್ ಆಫ್ರಿಕನ್ ಗ್ರೇ ಇದೆ. ಸೊ ಯಾವಾಗಲೂ ಈಚೆಗಡೆ ಆರಾಮಾಗಿ ಚಿಲ್ ಮಾಡ್ತಾ ಇರ್ತದ್ದು. ಸೊ ಯಾರೇ ಪೆಟ್ ಸ್ಲಾಟಿಗೆ ಬಂದ್ರೂ ನೀವು ಇದನ್ನು ಮೀಟ್ ಮಾಡ್ಬೋದು. ಸೊ ಆಗಲೇ ಹೇಳ್ದಂಗೆ ನಾನು ಅಲ್ಲಿಂದ ಆ ಕಾರ್ನರಿಂದ ಕಂಪ್ಲೀಟಾಗಿ ಇಲ್ಲಿವರೆಗೂ ಕೂಡ ಬರ್ಡ್ಸ್ ಪ್ಲೇ ಏರಿಯಾನೇ ಆರಾಮಾಗಿ ಪಕ್ಷಿಗಳು ಹಾರಾಡ್ಕೊಂಡಿರೋದಕ್ಕೆ ಈ ಸಲ ದೊಡ್ಡದಾಗಿ ಜಾಗ ಮಾಡಿದ್ದೀವಿ ನಾವು. ಆ್ಯಂಡ್ ಇದೊಂದು ಸೆಕ್ಷನ್ ತೋರಿಸ್ಬಿಡ್ತೀನಿ. ಆ್ಯಂಡ್ ಇದಾದಮೇಲೆ ಬರ್ಡ್ ಸೆಕ್ಷನ್ಗೆ ಬರೋಣ. ಇದು ಕಸ್ಟಮರ್ ಲಾಂಜ್. ಕಸ್ಟಮರ್ಸ್ ಯಾರಾದರೂ ಬಂದು ಕೂತ್ಕೊಳ್ಳೋಕ್ಕೆ, ಒಂದು 2 ಫ್ಯಾಮಿಲಿ ಬಂದರು ಆರಾಮಾಗಿ ಕೂತ್ಕೊಂಡು ಏನೇ ಡೌಟ್ಸ್ ಇದ್ರೂ ಕೇಳಿಕೊಂಡು ಆನಂತರ ಪಕ್ಷಿಗಳನ್ನ ತೊಗೊಳೋದಕ್ಕೆ ಒಂದು ಈಸಿಯಾಗಿ ಫ್ರೆಂಡ್ಲಿ ಆಗಿರಲಿ ಅಂತ ಹೇಳಿ ನಾವು ಕಸ್ಟಮರ್ ಲಾಂಜ್ನ ಮಾಡಿದ್ದೀವಿ. ಸೊ ನೋಡ್ಬೋದು, ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಕಸ್ಟಮರ್ ಲಾಂಜು. ಹಾಗೆಯೇ ನಾವು ಏನೇನು ಸರ್ವಿಸ್ ಮಾಡ್ತೀವಿ ಅನ್ನೋದನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಹೇಗಿದೆ ಅಂತ ಪ್ರತಿಯೊಂದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ ನನಗೆ ಇದನ್ನು ಪೆಟ್ ಸ್ಲಾಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಬನ್ನಿ ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ, ಬರ್ಡ್ ಸೆಕ್ಷನ್ನು. ಸೊ ಇದು ಟೇಮ್ಡ್ ಬರ್ಡ್ ಸೆಕ್ಷನ್ ಇದು. ಓಕೆ, ಸೊ ನಮ್ಮಲ್ಲಿರುವಂಥ ಟೇಮ್ ಬರ್ಡ್ಸ್ ಎಲ್ಲ ಇದರೊಳಗಡೆ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಮೊದಲನೇ ಕೇಜಿಂದನೇ ಬರೋಣ ನಾವು. ಸೊ ಮೊದಲನೇದು ಬಂದು ಮಾಂಕ್ಗಳಿದೆ, ಟೇಮ್ಡ್ ಮಾಂಕ್ಸ್ಗಳಿದೆ, ಗ್ರೀನ್ ಮಾಂಕು. ಆ್ಯಂಡ್ ಹಾಗೆ ಈ ಕಡೆ ಬರೋದಾದರೆ ಪೈನಾಪಲ್ ಕನ್ಯೂರಿದೆ, ಯೆಲ್ಲೋ ಸೈಡ್ ಕನ್ಯೂರಿದೆ, ಬ್ಲೂ ಸೀರೀಸ್ ಕನ್ಯೂರಿದೆ, ಎಲ್ಲನೂ ಟೇಮ್ಡೇನೇ. ಆ್ಯಂಡ್ ನೆಕ್ಸ್ಟು ಇಲ್ಲಿಗೆ ಬರೋಣ. ಇದು ಲಾರಿಕೇಟ್ಸ್ ಅಂತ ಕರಿತೀವಿ. ಸೊ ಫುಲ್ಲಿ ಟೇಮ್ಡ್ ಲಾರಿಕೇಟ್ಸ್ ಇದು ಕಂಪ್ಲೀಟಾಗಿ. ಈಗ ಊಟ ಮಾಡಿದೆ, ಸೊ ಎಲ್ಲ ರೆಸ್ಟಿಂಗ್ ಮಾಡೋದಿದೆ ಕಂಪ್ಲೀಟ್ ಆಗೋದು. ಇದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದ್ದೇ ಇರುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಬಂದು ಕಾಕ್ಟೈಲ್ಸು, ಫುಲ್ಲಿ ಟೈಮ್ಡ್ ಕಾಕ್ಟೈಲ್ಸು. ಸೊ ಕೆಲವೊಂದೆಲ್ಲ ಇದರಲ್ಲಿ ಬುಕ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಅದು ಕೂಡ ನಮ್ಮಲ್ಲಿ ಯಾವಾಗಲೂ ಕೂಡ ಅವೈಲೇಬಲ್ ಇದ್ದೇ ಇರುತ್ತೆ. ಆ್ಯಂಡ್ ಬೇಬಿ ಬರ್ಡ್ ಸೆಕ್ಷನ್ಗೆ ಬರೋಣ. ಸಿಕ್ಕಾಪಟ್ಟೆ ಸೌಂಡ್ ಮಾಡೋವಂಥ ಬರ್ಡ್ಸ್ ಅಂದರೆ ಇದೇನೇ ಸನ್ಕಾರ್ನರ್ಗಳು, ಎಲ್ಲ ಬೇಬಿಗಳು. ಎಲ್ಲದಕ್ಕೂ ಫೀಡ್ ಕೊಟ್ಟಿದ್ದೀನಿ, ಆದರೂ ಕೂಡ ಮತ್ತೆ ಫೀಡ್ ಕೇಳ್ತದೆ. ನೋಡ್ತಾ ಇರೋದು ಎಷ್ಟು ಕಲರ್ಫುಲ್ ಆಗಿದೆ, ಫುಲ್ ಬಂಚಾಗಿ ಕಾಣಿಸ್ತಾ ಇದೆ ವೀಡಿಯೋದಲ್ಲಂತೂ. ಹಾಂ, ಮಲ್ಕೋಗ್ರಿ. ಸೊ ರೂಮ್ ಒಳಗಡೆ ಸೆಟಪ್ ಬಂದು ಈ ರೀತಿ ಇದೆ ನಮ್ಮದು. ಸೊ ಲಾಸ್ಟ್ ಬಾಕ್ಸು ಏನಕ್ಕೆ ಅಂತಲೂ ಗೊತ್ತು ತುಂಬ ಜನಕ್ಕೆ. ಅದು ಚಿಕ್ಕ ಬರ್ಡ್ಸ್ಗಳು, ಹ್ಯಾಂಡಿಕ್ಯಾಪ್ ಬರ್ಡ್ಸ್ಗಳೇನಾದರೂ ಬಂದರೆ ಅದನ್ನು ಕೇರ್ ಮಾಡೋದಕ್ಕೋಸ್ಕರ ಲಾಸ್ಟ್ ಬಾಕ್ಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಫಸ್ಟ್ ಏಡ್ ಕಿಟ್ ನೋಡ್ಬೋದು. ಪ್ರತಿಯೊಂದು ಕೂಡ ನಮ್ಮಲ್ಲಿ ಯಾವಾಗಲೂ ಕೂಡ ನಾವು ಪ್ರಿಕಾಷನರಿ ಮೆಷರ್ಸ್ ಆಗಿ ಪ್ರತಿಯೊಂದು ಕೂಡ ಇಟ್ಟಿರ್ತೀವಿ. ಸೊ ಇಷ್ಟು ಬಂದು ನಮ್ಮ ಬರ್ಡ್ ಸೆಕ್ಷನ್. ಸೊ ತುಂಬ ಜನ ಕೇಳ್ತಾಯಿದ್ರು, ಹೇಗೆ ಫುಲ್ ವೀಡಿಯೋ ಮಾಡಾಕಿ ನೀವು ಹೊಸದಾಗಿ ಪೆಟ್ ಸ್ಲಾಟ್ ಮಾಡಿದ್ದೀರಾ ಅಂಥೇಳಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಗೊತ್ತಾಗಬೇಕು ಅಂತಲೇ ಈ ವಿಡಿಯೋ ಒಂದು ಮಾಡಿದ್ದು. ಸೊ ಹೇಗೆ ಅನ್ನಿಸ್ತಿದೆ ನಿಮಗೆ, ಹೇಗಿದೆ ಪೆಟ್ ಸ್ಲಾಟ್, ಪ್ರತಿಯೊಂದು ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಸರಿನಾ? ಸೊ ನೀವು ಫ್ರೀ ಇದ್ದರೆ ಆರಾಮಾಗಿ ಬನ್ನಿ, ಪೆಟ್ ಸ್ಲಾಟ್ನ ವಿಸಿಟ್ ಮಾಡಿ. ಸೊ ಬರ್ಡ್ ತೊಗೊಳ್ಳೋರು ಮಾತ್ರ ಬರಬೇಕು ಅಂತ ಯಾವುದೇ ರೀತಿಯಾದ ರೂಲ್ಸ್ ಇಲ್ಲ ನಮ್ಮ ಹತ್ರ. ಆರಾಮಾಗಿ ಬನ್ನಿ, ಯಾವಾಗ ಬೇಕಾದ್ರೂ ಬನ್ನಿ. ನಮ್ಮ ಹತ್ರ ಪ್ರತಿಯೊಂದು ಕೂಡ ನಮ್ಮಲ್ಲಿ ಕಡಿಮೆ ಬೆಲೆಯಲ್ಲಿ ಉತ್ತಮವಾದ ಕ್ವಾಲಿಟಿಯಾದ ಪಕ್ಷಿಗಳಿರ್ಬೋದು, ಪ್ರಾಡಕ್ಟ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ನಮ್ಮಲ್ಲಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ. ಥ್ಯಾಂಕ್ ಯು.